ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. 3 ಇಂಪಾರ್ಟೆಂಟ್ ಮಹತ್ವದ ಸುದ್ದಿಗಳೊಂದಿಗೆ ತಮ್ಮ ಎದುರು ಹಾಜರಾಗಿದ್ದೀನಿ. 3 ಕೂಡ ಮಹತ್ವದ ಸುದ್ದಿಗಳು. ಇಡೀ ಒಂದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟರೆ, ಇನ್ನೊಂದು ದೇಶದ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಮೊದಲ ಸುದ್ದಿ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ ನಿನ್ನೆಯಿಂದ. ಅವರ ಮುಂದೆ 2 ಪ್ರಮುಖವಾದ ಸವಾಲುಗಳಿವೆ. ಒಂದು ಸಂಪುಟ ವಿಸ್ತರಣೆ, ಇನ್ನೊಂದು ಏನು ಖಾತೆಗಳ ಹಂಚಿಕೆಯಲ್ಲಿ ಏನು ಸಮಸ್ಯೆ ಉಂಟಾಗಿದೆ ಅದನ್ನು ಪರಿಹರಿಸೋದು. ಇದು ಒಂದು ರೀತಿಯಲ್ಲಿ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಅಂತ ಒಂಥರ ಆಂತರಿಕ ಸಂಬಂಧ ಎರಡಕ್ಕೂ ಕೂಡ ಇದೆ. ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಅವ್ರ ಮುಂದಿರುವ ಸವಾಲು ಏನು ಅಂತ ಹೇಳೋದಕ್ಕಿಂತ ಮೊದಲು ಅವರು ದೆಹಲಿ ನಿನ್ನೆಯಿಂದ ಏನು ಮಾಡಿದ್ರು ಅನ್ನೋ ತಮಗೆ ತಿಳಿಸ್ಬಿಡ್ಬೇಕು. ನಿನ್ನೆ ದೆಹಲಿಯಲ್ಲಿ ಅವರು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದರು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರು, ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿದರು. ಸಂಜೆ IAS ಅಧಿಕಾರಿಗಳ ಒಂದು ಔತಣಕೂಟವನ್ನು ವ್ಯವಸ್ಥೆ ಮಾಡಿದರು. ಆ ಔತಣಕೂಟದಲ್ಲಿ ಉಪಮುಖ್ಯಮಂತ್ರಿ ಅವರು ಭಾಗವಹಿಸಿದರು, ಪರಮೇಶ್ವರ್ ಅವರು, ಕೃಷ್ಣ ಬೈರೇಗೌಡರು ಪಾಲ್ಗೊಂಡಿದ್ದರು. ಅದರಲ್ಲಿ ಅದು ಮಹತ್ವದ್ದು. ಹಾಗೆಯೇ TB ಜಯಚಂದ್ರ ಅವರು ಪಾಲ್ಗೊಂಡಿದ್ದರು. ಸೊ ಇದು ನಿನ್ನೆನ ಕಾರ್ಯಕ್ರಮ. ಇವತ್ತು ಅವರು ನೀತಿ ಆಯೋಗದ ಸಭೆ ಏನಿದೆ ಪ್ರಧಾನಿ ಅವರು ಕರೆದು ಅದರಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ನಿನ್ನೆ ಇನ್ನೊಂದು ಅವರು ಭಾಳ ಮುಖ್ಯವಾಗಿ ಈ ಒಂದು ಬೆಂಗಳೂರಿನ ಮೆಟ್ರೋ ಯೋಜನೆ ಇದೆಯಲ್ಲ, ಅದನ್ನು 3ನೇ ಹಂತದ ಮೆಟ್ರೋ ಯೋಜನೆಯ ಕುರಿತು ಅವರು ಕೇಂದ್ರ ಸಚಿವರ ಖಟ್ಟರ್ ಜೊತೆ ಚರ್ಚೆ ಮಾಡಿದ್ರು. ಆದರೆ ಆ ಸಭೆಯಲ್ಲಿ ಅವರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಪಡೆದಂತಹ ಕೃಷ್ಣ ಬೈರೇಗೌಡರು ಇರಲಿಲ್ಲ. ದಟ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್. ಸೊ ಇವತ್ತು ಹಾಗಿದ್ರೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ದೆಹಲಿಯಲ್ಲೇ ಇದ್ದಾರೆ. ಅವರು ಹೈಕಮಾಂಡ್ ಭೇಟಿ ಮಾಡಿ ಚರ್ಚೆ ಮಾಡೋರಿದ್ದಾರೆ. ಹಾಗಿದ್ದರೆ ನಾನು ಮೂಲ ಪ್ರಶ್ನೆಗೆ ಬಂದರೆ, ಡಿ ಕೆ ಶಿವಕುಮಾರ್ ಅವರ ಮುಂದಿರುವ ಸವಾಲುಗಳು ಯಾವುವು ಅಂತ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಒಳಗಡೆ 3 ಪವರ್ ಸೆಂಟ್ರ್ಗಳಿವೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನನಗೆ ಈಗ ಗೊತ್ತಿರೋ ಮಾಹಿತಿ ಪ್ರಕಾರ 4 ಪವರ್ ಸೆಂಟ್ರ್ಗಳಿವೆ ಅಂತ. ಒಂದು ಪವರ್ ಸೆಂಟ್ರು ಏನಿವೆ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಮತ್ತೊಂದು ಪವರ್ ಸೆಂಟ್ರ್ ಎಲ್ಲರಿಗೂ ಗೊತ್ತು ಸಿದ್ದರಾಮಯ್ಯನವರು, 3ನೇ ಪವರ್ ಸೆಂಟ್ರು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಿದ್ದರೆ 4ನೇ ಪವರ್ ಸೆಂಟ್ರ್ ಯಾರು? ನಾನು ಇದನ್ನು ಹೇಳಿದಾಗ ನಮಗೆ ಆಶ್ಚರ್ಯ ಆಘಾತ ಎರಡೂ ಆಗ್ಬೋದು. ಅವರು ಬೇರೆ ಯಾರೂ ಅಲ್ಲ, ಕೃಷ್ಣ ಬೈರೇಗೌಡರು. ನಾವು ಈಸ್ ದ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್. ಯಾಕೆ ಕೃಷ್ಣ ಬೈರೇಗೌಡರು ಪವರ್ಫುಲ್? ರಾಹುಲ್ ಗಾಂಧಿ ಮತ್ತು ಸುತ್ತಮುತ್ತಲಿರುವವರ ಜೊತೆ ಅವರ ಸಂಬಂಧ ಯಾವ ರೀತಿಯದ್ದು? ಕುತೂಹಲಕರವಾದ ಅಂಶಗಳಿವೆ. ಬಟ್ ಇವತ್ತಿನ ವಿಷಯಕ್ಕೆ ಸಂಬಂಧ ಪಡದೇ ಇರೋದರಿಂದ 4 ಪವರ್ ಸೆಂಟ್ರ್ಗಳಿವೆ. ಮೊದಲು ಖರ್ಗೆಯವರು ತಮ್ಮ ಯಾರು ಬೇಕೋ ಅವರನ್ನು ಸೇರಿಸ್ತಾರೆ, ಅನುಮಾನನೇ ಬೇಕಾಗಿಲ್ಲ. ಅದಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕರೊಬ್ಬರು ಹೇಳ್ತಾಯಿದ್ರು, ಮೊದಲ ಪಟ್ಟಿ 13 ಜನರದ್ದು ಬಂತಲ್ಲ, ಆ ಪಟ್ಟಿ ಬಂದಾಗ ಒಬ್ಬ ಸಚಿವರ ಹೆಸರು, ಅವರ ಹೆಸರು ಯಾರಿಗೂ ಗೊತ್ತಿರಲಿಲ್ವಂತೆ, ಲಾಸ್ಟ್ ಮಿನಿಟ್ ಬಂತು ಅಂತ. ಅವರು ಯಾವ ಪಾರ್ಟಿ ಎಲ್ಲರೂ ಗೊತ್ತು ನಿಮಗೆ. ಎಸ್, ದಟ್ ಇಸ್ ಅ ಥಿಂಗ್. ಹಾಗೆಯೇ ಈಗಲೂ ಕೂಡ ಅಷ್ಟೇ, ಈ 20 ಜನರ ವಿಸ್ತರಣೆ ಏನಿದೆ, ಮೊದಲು ಖರ್ಗೆಯವರು ತಮ್ಮ ಪಾಲನ್ನು ಪಡ್ಕೋತಾರೆ. ತಮ್ಮ ಫಾಲೋವರ್ಸ್ ಏನಿದ್ದಾರೆ ಅವರಿಗೆ ಇಸ್ ಬಿಕಾಸ್ ಈಸ್ AICC ಪ್ರೆಸಿಡೆಂಟ್. ಅವ್ರದ್ದು ಆದಮೇಲೆ ಸಿದ್ದರಾಮಯ್ಯನವರು ಈಸಿಯಾಗಿ ಬಿಡಲ್ಲ. ಅವರು 4-5 ಜನರಿಗೆ ಅವರು ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಕೊಡಿಸ್ಬೋದು ಅಂತ ಕಾಂಗ್ರೆಸ್ ಒಳಗಡೆ ಅವ್ರು ಹೇಳ್ತಾರೆ. 4-5 ಜನ ಸಿದ್ದರಾಮಯ್ಯನವ್ರು ಹೇಳ್ದಾಗಬೇಕು. ಸೊ ಖರ್ಗೆಯವ್ರದ್ದು ಸಿದ್ದರಾಮಯ್ಯನವ್ರದ್ದು ಆದಮೇಲೆ ಈಗ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ತಮ್ಮದೇ ಆದ ಒಂದು ಟೀಮನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಅವರು ಏನು ಮಾಡ್ತಿದ್ದಾರೆ ಅಂತಂದರೆ, ಒಂದು ಶಿವಾಜಿನಗರದ MLA ಅವರನ್ನು ಮಂತ್ರಿ ಮಾಡುವ ಯತ್ನದಲ್ಲಿದ್ದಾರೆ. ಸೊ ಹಾಗೆಯೇ ದಿನೇಶ್ ಗುಂಡೂರಾವ್ ಅವರನ್ನು ಸ್ಪೀಕರ್ ಮಾಡುವ ಯತ್ನದಲ್ಲೂ ಕೂಡ ಕೃಷ್ಣ ಬೈರೇಗೌಡರು ತಮ್ಮ ಪ್ರಭಾವವನ್ನು ಬಳಸ್ತಿದ್ದಾರೆ ಅಂತ. ಹಾಗೆಯೇ ಇನ್ನೊಂದು ಶಾಕಿಂಗ್ ಅಂದರೆ, ಯು ಸಿ ದಟ್ ಸಂತೋಷ್ ಲಾಡ್ ಅವರ ಏನಿದ್ದಾರೆ, ಅವರು ಸಂಪುಟದಲ್ಲಿ ಇರದಂತೆ ನೋಡಿಕೊಳ್ಳುವ ಯತ್ನವನ್ನು ಕೂಡ ಕೃಷ್ಣ ಬೈರೇಗೌಡರು ಮಾಡ್ತಿದ್ದಾರೆ ಎನ್ನುವ ವರದಿ ಇದೆ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ
ವರದಿ ಅದನ್ನು ತಾನು ತಮಗೆ ತಿಳಿಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಒಳಗಡೆ ಹೈ ಲೆವೆಲ್ನಲ್ಲಿ ಏನು ಚರ್ಚೆ ನಡೀತಾ ಇದೆ, ಹೈಯೆಸ್ಟ್ ಲೆವೆಲಲ್ಲಿ ಏನು ಚರ್ಚೆ ನಡೀತಾ ಇದೆ ಅದನ್ನು ತಮಗೆ ತಿಳಿಸ್ತಾ ಇರೋದು. ಸೊ ಹಾಗಿದ್ದರೆ ಈಗ ಶಿವಕುಮಾರ್ ಅವರ ಮುಂದಿನ ಸವಾಲ್ ಬಗ್ಗೆ ಮಾತನಾಡಿದ್ನಲ್ಲ, ಒಂದು ಹೈಕಮಾಂಡ್ ನಿಯಂತ್ರಣದಲ್ಲಿ ಡಿ ಕೆ ಅವರು ಕೆಲಸ ಮಾಡುವಂತೆ ಆದಂತೆ ಅನಿಸುತ್ತೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಕೆಲಸ ಮಾಡುವ ಸ್ವಾತಂತ್ರ್ಯ ಇರಬೇಕಲ್ವ, ಅವ್ರದ್ದೇ ಆದ ಒಂದು ಸಚಿವ ಸಂಪುಟ ಬೇಕಲ್ವ. ನೀವು ಯಾರನ್ನೇ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಕಡ್ರಿ, ನಿಮ್ಮ ಮನೆ ಬರ ಅದು ಕಟ್ಕೊಂಡು ಏನಾಗಬೇಕಾಗಿಲ್ಲ. ಆದರೆ ನೀವು ಮುಖ್ಯಮಂತ್ರಿ ಮಾಡಿದ ಮೇಲೆ ಜನತಾಂತ್ರಿಕವಾಗಿ ಅವ್ರದ್ದೇ ಆದ ಒಂದು ಕ್ಯಾಬಿನೆಟ್ ರಚಿಸಿಕೊಳ್ಳುವ ಅವಕಾಶ ಆದರೂ ಕೊಡಬೇಕಲ್ವ, ಅದಿದ್ರೆ ಏನು ಪ್ರಯೋಜನ. ಸೊ ಫಸ್ಟ್ ಪಾಯಿಂಟ್ ಈಸ್ ಹೈಕಮಾಂಡ್ ನಿಯಂತ್ರಣದಲ್ಲಿ ಡಿ ಕೆ ಅವರು ಇದ್ದಾರೆ ಅನ್ನೋದು. ಅಂದರೆ ಎರಡನೇದಾಗಿ ಅವರಿಗೆ ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತಹ ಅಧಿಕಾರವನ್ನು ಹೈಕಮಾಂಡ್ ಇನ್ನೂ ಕೊಟ್ಟಿಲ್ಲ. ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್. ಅವರದ್ದೇ ಸಚಿವರು ಇಲ್ಲ ಅವರಿಗೆ, ಯಾಕಂದರೆ ಈ ಬೇರೆ ಬೇರೆ ಪ್ರೆಷರ್ ಗ್ರೂಪ್ಗಳು ಅವ್ರದ್ದು ತಗೋಬೇಕು, ಅವ್ರಿಗೆ ಮನಸ್ಸಿರಲಿ ಬಿಡಲಿ. ಅದಿಲ್ಲ ಅಂದರೆ ನೇರವಾಗಿ ಟಕ್ ಅಂತ ಡೈಲಿ ಓಡೋಗ್ಬಿಟ್ಟು ಹೈಕಮಾಂಡ್ ನೋಡಿಬಿಟ್ಟು ಪಜಿತಿ ಪಾವನ ಮಾಡಿಬಿಡ್ತಾರೆ. ಇನ್ನು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಾಗಂತ ಕಾಣ್ತಾ ಇಲ್ಲ. ಇಂಥ ಸಿಚುವೇಷನ್ನಲ್ಲಿ ಅವರು ಮುಖ್ಯಮಂತ್ರಿ ಆಗುವವರೆಗೆ ಅವರನ್ನು ಬೆಂಬಲಿಸಿದವರಿದ್ದರಲ್ಲ, ಅವರನ್ನ ಈಗ ಹೇಗೆ ರಿಹ್ಯಾಬಿಲಿಟೇಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು? ಮಾಡಲೇಬೇಕು. ಜೊತೆಗೆ ನಿಂತವರು, ಸಿದ್ದರಾಮಯ್ಯನವ್ರ ವಿರುದ್ಧ ಸೆಡ್ಡು ಹೊಡೆದವರು, ಮಾತನಾಡಿದವರು, ಅಧಿಕಾರ ಹಂಚಿಕೆ ಆಗಬೇಕು ಅಂತ ಹೇಳಿದವರು, ಡಿ ಕೆ ಶಿವಕುಮಾರ್ ಅವರಿಗೆ ಕೂಲಿ ಕೊಡಿ ಅಂತ ಹೇಳಿದವರು, ಅವ್ರನ್ನೆಲ್ಲ ಸಂಪುಟಕ್ಕೆ ಸೇರಿಸಬೇಕಾದ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವರಿಗಿದೆ. ಆದರೆ ಅದು ಸಾಧ್ಯನಾ ಅಂತ. ಯಾಕೆಂತಂದರೆ ಈ ಶಾಸಕರಲ್ಲಿ ನೀವು 3 ಕ್ಯಾಟಗರಿಗಳಿವೆ ಅಂತ. ಒಂದು ಹಿರಿಯ ಶಾಸಕರುಗಳು, 5-6 ಬಾರಿ ಗೆದ್ದವರು, ಯು ಸಿ ದಟ್ ಹಿರಿಯರು, ಅವರು ಸಂಪುಟದಲ್ಲಿ ಎಸ್ ನಮಗೆ ಅವಕಾಶ ಕೊಡಿ ಅಂತ ಕೇಳೋದು. ಸೊ ಅದರ ಜೊತೆಗೆ ಹಿರಿಯರಾಗಿದ್ದು ಹಿಂದಿನ ಸಂಪುಟದಲ್ಲಿದ್ದು ಈಗ ಅವಕಾಶ ಇಲ್ಲದಿರೋರು ಒಂದು ಕ್ಯಾಟಗರಿ ಇದೆ, ಅದರಲ್ಲಿ ಹಲವರಿದ್ದಾರೆ ಅವರು. ಅದರ ಜೊತೆಗೆ ಯುವಕರ ಕ್ಯಾಟಗರಿ ಇದೆ. ಆ ಯುವಕರಿಗೆ ಅವರು ಫಸ್ಟ್ ಟೈಮ್ ಆಯ್ಕೆಯಾದವರು ನಮಗೂ ಸ್ಥಾನ ಕೊಡಿ ಅಂತಿದ್ದಾರೆ. ಸೊ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದ ಫಸ್ಟ್ ಭಾಳ ಕ್ಲಿಯರಾಗಿ ಹೇಳ್ಬಿಟ್ಟಿದ್ರು, ಫಸ್ಟ್ ಟೈಮ್ ಆಯ್ಕೆಯಾದವರಿಗೆ ನಾವು ಯು ಸಿ ದಟ್ ಮಂತ್ರಿ ಮಾಡಲ್ಲ ಅಂತ. ಬಟ್ ಅಂಥ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ಗೆ ಸಾಧ್ಯ ಆಗುತ್ತಾ? ಕಷ್ಟ ಇದೆ. ಇನ್ನು ನೋಡಿ, ಇನ್ನೂ ಬೇರೆ ಬೇರೆ ಕ್ಯಾಟಗರಿಗಳಿವೆ ನೋಡಿ. ಸವಾಲಿದು ಯಾವ ರೀತಿದು ಅಂದರೆ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು, ನೀವು ಪ್ರಾದೇಶಿಕವಾದ ಒಂದು ಪ್ರಾತಿನಿಧ್ಯ ಕೊಡಿಸ್ಬೇಕು ಅಂತ. ಕರ್ನಾಟಕದ ಎಲ್ಲ ಪ್ರದೇಶಗಳಿಗೆ ನೀವು ಮಂತ್ರಿ ಸ್ಥಾನ ಕೊಡಬೇಕು. ಅದರಲ್ಲಿ ಎಸ್ಪೆಷಲಿ ಹಿಂದುಳಿದ ಪ್ರದೇಶಗಳ ಜಿಲ್ಲೆಗಳಿವೆ, ಅದಕ್ಕೂ ಪ್ರಾತಿನಿಧ್ಯ, ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು. ಕಲ್ಯಾಣ ಕರ್ನಾಟಕ ಸಿಗಬೇಕು, ಕಿತ್ತೂರು ಕರ್ನಾಟಕ ಸಿಗಬೇಕು, ಕರಾವಳಿಗೆ ಸಿಗಬೇಕು, ಮಲೆನಾಡಿಗೆ ಸಿಗಬೇಕು, ಹಳೆ ಮೈಸೂರಿಗೆ ಸಿಗಬೇಕು. ಇದನ್ನು ಸಮತೋಲನವನ್ನು ಹೇಗೆ ನೀವು ಕಾಯ್ದುಕೊಂಡು ಬರ್ತೀರಿ? ದಟ್ ಈಸ್ ಅ ಸವಾಲು. ಇನ್ನು ಇದು ಜಾತಿ ರಿಪ್ರೆಸೆಂಟೇಷನ್ ಯಾವ ಯಾವ ಸಮುದಾಯಗಳಿಗೆ ಕೊಡ್ತೀರಿ ನೀವು? ಈಗಾಗಲೇ ಒಕ್ಕಲಿಗರು ಒತ್ತಾಯ ಮಾಡ್ತಾಯಿದ್ದಾರೆ, ಇನ್ನೂ ಒಂದು 3-4 ಜನ ಬೇಕು ಅಂತ. ಒಕ್ಕಲಿಗರ ಸ್ವಾಮಿಗಳು ಮೊನ್ನೆ ಯಾರೋ ಒಕ್ಕಲಿಗರ ಸ್ವಾಮೀಜಿಗಳು ಒತ್ತಾಯ ಮಾಡೋದನ್ನು ನೋಡಿದೆ. ಎಲ್ಲ ಸ್ವಾಮೀಜಿಗಳು ಇನ್ನು ಎದ್ದು ನಿಲ್ತಾರೆ, ನಮ್ಮ ಸಮುದಾಯ ಕೊಡಿ 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 ಅಂತೇಳಿ. ಅದ್ರ ಜೊತೆಗೆ ಈ ಸ್ವಾಮಿಗಳು ಅಂದರೆ ಡಿ ಕೆ ಶಿವಕುಮಾರಿಗೆ ಭಾಳ ಗೌರವ ಪ್ರೀತಿ. ಅವರು ಸ್ವಲ್ಪ ಏನು ಮಾಡೋದಿದ್ರು ಸ್ವಾಮಿಗಳನ್ನು ಕೇಳ್ತಾರೆ ಅಲ್ವಾ, ಅವರು ಸಲಹೆ ತಗೋತಾರೆ, ಅವ್ರ ಭವಿಷ್ಯ ನಂಬ್ತಾರೆ. ಆದ್ದರಿಂದ ಈ ಸ್ವಾಮಿಗಳ ಒತ್ತಡ ಇದೆಯಲ್ಲ, ಅದನ್ನು ಡಿ ಕೆ ಶಿವಕುಮಾರ್ ಅವರು ಹೇಗೆ ತಡೆದುಕೊಳ್ತಾರೆ? ಯಾಕೆ ಇದು ಭಾಳ ಕಷ್ಟ ಇದು. ಯಾಕೆಂದರೆ ಈ ಸ್ವಾಮಿಗಳು ಯೂಸ್ವಲಿ ಪಾದಪೂಜೆ ಮಾಡಿಸ್ಕೊಂಡು ಏನೊಂದು ಮಾಡಿಸ್ಕೊಂಡು ಇದ್ಬಿಟ್ರೆ ಸುಮ್ಮನೆ ತೊಂದರೆ ಇಲ್ಲ. ಈಗೆಲ್ಲ ಬಹುತೇಕ ಸ್ವಾಮಿಗಳು ಅಂದರೆ ಪೊಲಿಟಿಷಿಯನ್ಸ್ ತಾನೆ, ರಾಜಕಾರಣಿಗಳು, 100% ರಾಜಕಾರಣಿಗಳು. ಸೊ ಇಂತಹ ರಾಜಕಾರಣಿ ಸ್ವಾಮೀಜಿಗಳ ಒತ್ತಡವನ್ನು ಅವರು ಹೇಗೆ ತಡ್ಕೋತಾರೆ ಅನ್ನೋದು. ಸೊ ಈ ಒತ್ತಡಗಳು ಜಾತಿವಾರು ಒತ್ತಡಗಳಿರ್ತವೆ. ನಂತರ ಅನ್ರಿಪ್ರೆಸೆಂಟೆಡ್ ಆದಂಥ ಕಮ್ಯುನಿಟಿಗಳಿವೆ, ಅವರಿಗೆ ಅವಕಾಶ ಕೊಡ್ತಾರೆ. ಅಂದರೆ ವಾಟ್ ಯು ಸ್ಪೀಕ್ ಅಬೌಟ್ ಸೋಷಿಯಲ್ ಜಸ್ಟಿಸ್ ಅಂತ, ಸಾಮಾಜಿಕ ನ್ಯಾಯವನ್ನು ಇವರು ಹೇಗೆ ಮಾಡ್ತಾರೆ, ಇದು ಇಂಪಾರ್ಟೆಂಟ್ ಅಂತ. ಆದರೆ ಇದು ಅಂತಹ ಸುಲಭವಾದದ್ದು ಅಂತ ಅನಿಸಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಇದು ಬಹುದೊಡ್ಡ ಸವಾಲು ಅಂತ. ಇಡೀ ಅವರ ರಾಜಕೀಯ ಬದುಕಿನಲ್ಲಿ ಪ್ರಾಯಶಃ ನನಗನ್ಸೋ ಹಾಗೆ ಇಂಥ ಸವಾಲನ್ನು ಅವರು ಎಂದೂ ಕೂಡ ಎದುರಿಸಿದಂತೆ ಇಲ್ಲ ಅಂತ.
ಹಿರಿಯರಿದ್ದಾರೆ. ಭಾಳಷ್ಟು ಜನ ನೋಡಿ ಈಗಾಗಲೇ ಹಿರಿಯರು ಒಂದು ರೀತಿ ಯೂಸುವಲಿ ಇರುತ್ತೆ, ನಾನು ಹಿರಿಯ, ಇವರು ಕಿರಿಯ, ಇವರು ಮುಖ್ಯಮಂತ್ರಿ ಅಂತೆ, ನಾನೇನು ಅನ್ನೋದು. ಅದರ ಜೊತೆಗೆ ಈ ಪವರ್ ಸೆಂಟ್ರ್ಗಳ ಆಟ ಇದೆಯಲ್ಲ, ಸಿದ್ದರಾಮಯ್ಯನವರ ಪವರ್ ಸೆಂಟ್ರು, ಖರ್ಗೆ ಅವರ ಪವರ್ ಸೆಂಟ್ರು, ಹೊಸ ಪವರ್ ಸೆಂಟ್ರ್ಗಳು ಕೃಷ್ಣ ಬೈರೇಗೌಡರಾಗೆ. ಸೊ ಆ ಪವರ್ ಸೆಂಟ್ರ್ಗಳನ್ನು ಒತ್ತಡವನ್ನು ಕೂಡ ತಡೆಯಬೇಕಾದಿದೆಯಲ್ಲ, ಇಟ್ ಈಸ್ ನಾಟ್ ಸೋ ಈಸಿ ಅಂತ. ಏನಿವೆ ಇವತ್ತು ಅವರು ದೆಹಲಿಯಲ್ಲೇ ಇರ್ತಾರೆ, ಹೈಕಮಾಂಡ್ ಜೊತೆ ನಿನ್ನೆ ಭೇಟಿ ಮಾಡಿದ್ರು, ಬಟ್ ಅಂಥ ಸೀರಿಯಸ್ ಡಿಸ್ಕಷನ್ ನಡೆದಂಗಿಲ್ಲ. ಯಾಕಂದರೆ ನಿನ್ನೆ ಅವರು ಕೃತಜ್ಞತೆ ಸಲ್ಲಿಸೋಕೆ ಹೋಗಿದ್ದರು. ಸೋನಿಯಾ ಗಾಂಧಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ರು, ಪ್ರಿಯಾಂಕಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಯಾರ್ಯಾರಿಗೆ ಯು ಸಿ ದಟ್ ಸಲ್ಲಿಸ್ಬೋದು ಅದನ್ನು ಅವರು ಸಲ್ಲಿಸಿದ್ರು. ಆದರೆ ಇವತ್ತು ಕೆಲವ್ರ ಜೊತೆ ಡಿಸ್ಕಸ್ ಮಾಡ್ಬೋದು ಅಂತ ಅನಿಸುತ್ತೆ. ಆದರೆ ಹ್ಯಾಕ್ಟಿಕ್ಕಾಗಿ ಅವರು ಪ್ರಧಾನಿಯವರ ಜೊತೆ ಏನು ನೀತಿ ಆಯೋಗದ ಸಭೆ ಇದಾದ ಮೇಲೆ ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಹಿ ವಿಲ್ ಡಿಸ್ಕಸ್. ಹಾಗಾದರೆ ಯಾವತ್ತು ಸಂಪುಟ ವಿಸ್ತರಣೆ ಆಗುತ್ತೆ? ಇಟ್ ಈಸ್ ವೆರಿ ಡಿಫಿಕಲ್ಟ್. ಈ ಪವರ್ ಸೆಂಟ್ರ್ಗಳ ಆಟ ಇದೆಯಲ್ಲ, ಇದನ್ನು ತಡೆದುಕೊಂಡು ಈ ಒತ್ತಡವನ್ನು ತಡೆದುಕೊಂಡು ಮಾಡಬೇಕು. ಆದರೆ ಲೇಟ್ ಮಾಡೋಕ್ಕೂ ಹಾಗಿಲ್ಲ. ಯಾಕಂದರೆ ಮಳೆಗಾಲ ಪ್ರಾರಂಭ ಆಗಿದೆ, ಎಲ್ಲ ಕಡೆ ಕೆಲವು ಕಡೆ ಮಳೆ, ಸಿಕ್ಕಾಪಟ್ಟೆ ಮಳೆ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಪ್ರಾಬ್ಲಮ್ ಇದೆ. ಸಚಿವರು ಬೇಕೇ ಬೇಕಲ್ವಾ? ಕಾರ್ಪೊರೇಟರ್ಗಳಿಲ್ಲ, ಇನ್ನೊಬ್ಬರಿಲ್ಲ, ಮತ್ತೊಬ್ಬರಿಲ್ಲ. ನೀವು ಒಂದು ಅಡ್ಮಿನಿಸ್ಟ್ರೇಷನನ್ನು ಗೇರ್ ಅಪ್ ಮಾಡಬೇಕು ಅಂದರೆ ಮಂತ್ರಿಗಳಿರಬೇಕು. ಸೊ ಅದರಿಂದ ವಿಳಂಬ ಮಾಡುವ ಹಾಗೂ ಇಲ್ಲ. ಆದರೆ ತಕ್ಷಣ ಇವತ್ತು ನಾಳೆ ಆಗುತ್ತೆ ಅಂತ ನನಗೆ ಅನಿಸಲ್ಲ, ಬಿಕಾಸ್ ಇಟ್ಸ್ ಅ ಪ್ರೆಷರ್. ಅದರಿಂದ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತ ನೋಡೋಣ. ಇದು ಇವತ್ತಿನ ಮೊದಲ ಸುದ್ದಿ. ಎರಡನೇ ಸುದ್ದಿನೂ ತಮ್ಮ ಭಾಳ ಇಂಪಾರ್ಟೆಂಟ್, ಅದು ಬಂಗಾಲಕ್ಕೆ ಸಂಬಂಧಪಟ್ಟಿದ್ದು. ಆ ಸುದ್ದಿ ಹೇಳ್ತೀನಿ. ಹಾಗೆಯೇ ಮೂರನೇ ಸುದ್ದಿನೂ ಇದೆ, ಎಲ್ಲೂ ಹೋಗ್ಬಿಡಿ. ಈಗ ಒಂದು ಸ್ಮಾಲ್ ಬ್ರೇಕ್.